ओम शांति। ओम शांति। ओम शांति। मुरली डेट अगस्त 29, 2022। प्रातः मुरली बागदादा मधुबन। मीठे बच्चे, तुम्हें अपनी दैवी मीठी चलन से बाप का शो करना है। सबको बाप का परिचय दे वर्षे का अधिकारी बनाना है। ಮಧುರ ಮಕ್ಕಳೇ, ತಾವು ತಮ್ಮ ದೈವಿ ಮಧುರ ಚಲನೆಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಎಲ್ಲರಿಗೂ ತಂದೆಯ ಪರಿಚಯವನ್ನು ತಿಳಿಸಬೇಕು. ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಆಸ್ತಿಗಳಿಗೆ ತಂದೆಯ ಪರಿಚಯವನ್ನು ಕೊಡಬೇಕು. ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಬೇಕು. प्रश्न, जो बच्चे देही अभिमानी हैं उनकी निशानियां क्या होगी? ಬಾಬಾ ಕೇಳ್ತಿದ್ದಾರೆ ಪ್ರಶ್ನೆ, ದೇಹಿ ಅಭಿಮಾನಿಗಳಾಗಿರುವ ಮಕ್ಕಳ ಗುರುತುಗಳೇನು ಅಂತ. ಏನು ದೇಹಿ ಅಭಿಮಾನಿ ಮಕ್ಕಳ ಗುರುತುಗಳು? ಸದಾ ಆತ್ಮಿಕ ಸ್ಥಿತಿಯಲ್ಲೇ ಇರ್ತಾರೆ. ಉತ್ತರ, वह बहुत बहुत मीठे लवली होंगे, वह श्रीमत पर एक्यूरेट चलेंगे. ಅವರು ಬಹಳ ಬಹಳ ಮಧುರರಾಗಿರುತ್ತಾರೆ. ಶ್ರೀಮತದ ಮೇಲೆ एक्यूरेट पक्का आगे ನಡೆಯುತ್ತಾರೆ. वह कभी किसी काम के लिए बहाना नहीं बनाएंगे, सदा हाँ जी करेंगे, कभी ना नहीं कहेंगे. ಮತ್ತೆ ಅವರು ಯಾವುದೇ ಕೆಲಸಕ್ಕೆ ನೆಪಗಳು ಹೇಳುವುದಿಲ್ಲ, ಸದಾ ಹಾಂಜಿ ಎಂದು ಹೇಳುತ್ತಾರೆ, ಇಲ್ಲ ಎಂದು ಹೇಳುವುದಿಲ್ಲ. जबकि देह अभिमानी समझते हैं काम करने से मेरी इज्जत चली जाएगी, देही अभिमानी होकर सदा बाप के फरमान पर चलेंगे, बाप का पूरा रिकॉर्ड रखेंगे, कभी क्रोध में आकर बाप की अवज्ञा नहीं करेंगे. ಅವ್ರು ಯಾಕೆ ಇಲ್ಲ ಅಂತಾರೆ, ದೇಹ ಅಭಿಮಾನದಲ್ಲಿ ಅವ್ರು ಏನು ಅಂದ್ಕೊಳ್ತಾರೆ, ಈ ಕೆಲಸ ಮಾಡಿಬಿಟ್ರೆ ಎಲ್ಲಿ ನನ್ನ ಗೌರವ ಹೋಗ್ಬಿಡುತ್ತೋ ಅಂತ ತಿಳ್ಕೊಳ್ತಾರೆ. ಬಾಬಾ ಮನೇಲಿ ಹಲವಾರು ಕೆಲಸ ಇರುತ್ತೆ, ಯಾವ ಕೆಲಸ ಹೇಳಿದ್ರು ಏನೇ ಹೇಳಿದ್ರು ಹಾಂಜಿ ಅನ್ಬೇಕು. ಅಯ್ಯೋ ಈ ಕೆಲಸ ಮಾಡಿಬಿಟ್ರೆ ನನ್ನದು ಗೌರವ ಹೋಗ್ಬಿಡುತ್ತೆ, ಈ ಕೆಲಸದಲ್ಲಿ ಮಾತ್ರ ನನಗೆ ಗೌರವ ಇದೆ, ಅದು ಮಾತ್ರ ಮಾಡಬೇಕು ಅಂತ ಅವ್ರಿಗೆ ಯಾವುದೇ ಬಾರ್ಡರ್ ಲೈನ್ ಅವ್ರಿಗೆ ಇರುವುದಿಲ್ಲ. ಏನೇ ಹೇಳಿದ್ರು ಕೂಡ ಎಲ್ಲದಕ್ಕೂ ಹಾಂಜಿ ಅಂತ ಹೇಳುತ್ತಾರೆ. ದೇಹಿ ಅಭಿಮಾನಿಯಾಗಿರುವಂಥವರು ಸದಾ ತಂದೆ ಆಜ್ಞೆ ಮೇಲೆ ನಡೀತಾರೆ, ತಂದೆಗೆ ತುಂಬ ಗೌರವವನ್ನು ಕೊಡ್ತಾರೆ. ಎಂದಿಗೂ ಕ್ರೋಧದಲ್ಲಿ ಬಂದು ತಂದೆಯ ಅವಜ್ಞೆಯನ್ನು ಮಾಡುವುದಿಲ್ಲ. ಉನ್ಕಾ ಅಪ್ನಿ ದೇಹ ಸೇ ಲಗಾವ್ ನಹೀ ಹೋಗಾ, ಅವರಿಗೆ ತಮ್ಮ ದೇಹದ ಮೇಲೂ ಕೂಡ ಸೆಳೆತ ಇರುವುದಿಲ್ಲ. ಶಿವ ಬಾಬಾ ಕಿ ಯಾದ್ ಸೇ ಅಪ್ನಾ ಖಾನಾ ಆಬಾದ್ ಕರೆಂಗೆ, ಬರ್ಬಾದ್ ನಹೀ ಹೋನೆ ದೇಂಗೆ. ಮತ್ತು ಶಿವ ಬಾಬಾರ ನೆನಪಿನಿಂದ ಅವರ ಭೋಜನವನ್ನು ಸಂಪನ್ನ ಮಾಡುತ್ತಾರೆ, ಕೆಟ್ಟೋಗೋದಕ್ಕೆ ಬಿಡೋದಿಲ್ಲ, ವೇಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ, ಅದನ್ನು ಸಫಲ ಮಾಡ್ಕೊಳ್ತಾರೆ, ಸಂಪನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದೊಂದು ಕನ್ನಡ ಇವಾಗ ಏನು ತಿಂತಿದ್ದೀವಿ ಇದು ದೇವತೆಯರಿಗೂ ಕೂಡ ಇಷ್ಟ, ದೇವತೆಯರಿಗೂ ಈ ಊಟ ಸಿಗೋದಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಆ ಬ್ರಹ್ಮ ಭೋಜನವನ್ನು ಕೂಡ ಏನು ಮಾಡ್ತಾರೆ, ಸಫಲ ಮಾಡ್ತಾರೆ ಅಂತ. ಗೀತ್, ಭೋಲಾನಾಥ್ ಸೇ ನಿರಾಲ, ಭೋಲಾನಾಥನಿಗಿಂತ ಭಿನ್ನ ಮತ್ಯಾರೂ ಇಲ್ಲ. ओम शांति। इतनी सारी बड़ी दुनिया में इसमें भारत खास और यूरोप आम कहे, क्योंकि भारत तो प्राचीन ही है. या तो समझते हैं असूल भारत की ही था. सब धर्म वाले या तो जानते हैं कि हम एक दो के पिछाड़ी आए हैं, हमारे आगे भारत ही था, या तो समझ की बात है. ಈಗ ಪೂರ್ತಿ ಪ್ರಪಂಚ ಎಷ್ಟು ದೊಡ್ಡ ವಿಶಾಲವಾಗಿದೆ, ವಿಶೇಷ ಭಾರತ ಹಾಗೂ
ಯುರೋಪ್ ಸಾಧಾರಣ ಅಂದರೆ ಪೂರ್ತಿ ಪ್ರಪಂಚ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಎಲ್ಲವೂ ಕೂಡ ನೋಡಿದ್ರೆ ಭಾರತ ಏನಿದೆ ಪ್ರಾಚೀನವಾಗಿದೆ. ಅವರು ಕೂಡ ಭಾರತದಲ್ಲಿ ಇರುವಂಥವರೇ ನಾವು ಎಂದು ತಿಳ್ಕೊಳ್ತಾರೆ. ಹೊರಗಿನಲ್ಲಿ ಯಾರೆಲ್ಲ ಇದ್ದಾರೆ, ನಾವು ನಿಜವಾಗ್ಲೂ ಕೂಡ ಭಾರತ ವಾಸಿಯರೇ, ಒಬ್ಬರಾದ ಮೇಲೆ ಒಬ್ಬರು ಇಲ್ಲಿಗೆ ಬಂದ್ಬಿಟ್ಟಿದ್ವಿ. ಆದರೆ ನಿಜವಾಗ್ಲೂ ನಮ್ಮ ಮೂಲತಃ ಮನೆ ಅಥವಾ ಧರ್ಮ ಅಂತಂದ್ರು ಭಾರತನೇ ಅಂತ ಅವರು ತಿಳ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. तुम बच्चे जानते हो कि बरोबर भारत ही प्राचीन है. उस समय भारत ही बहुत धनवान था तो स्वर्ग कहा जाता था. इस समय तो कोई मनुष्य मात्र बाप को जानते ही नहीं सिवाय तुम बच्चों के. ಆ ಸಮಯದಲ್ಲಿ ಭಾರತ ದೇಶ ಎಷ್ಟು ಧನವಂತ ಆಗಿತ್ತು. ಅದನ್ನೇನಂತಿದ್ರು? ಸ್ವರ್ಗ, ಚಿನ್ನದ ಪಕ್ಷಿ ಅಂತ ಹೇಳ್ತಿದ್ರು. ಈ ಸಮಯದಲ್ಲಿ ಯಾವುದೇ ಮನುಷ್ಯ ಮಾತ್ರ ಇದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಮಕ್ಕಳು ಬಿಟ್ಟರೆ ಮತ್ತು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಸೋಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ, ನಿಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥದ ಆಧಾರದ ಮೇಲೆಯೇ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. तो हर एक खुद समझ सकते हैं कि बेहद के बाप को नहीं जानते. पुकारते हैं, भक्ति करते हैं, परंतु बाप की बायोग्राफी किसी को भी पता नहीं है. गाया भी जाता है फादर शोज सन, सन शोज फादर. अब तुम बच्चों को ही बाप का शो करना है. फादर तो अपना शो नहीं कर सकते हैं, फादर तो बाहर नहीं जाएंगे. तुम बच्चों को ही बाप का परिचय देना है. ಅಂದರೆ ತಂದೆ ಹೇಳ್ತಿದ್ದಾರೆ ಇಲ್ಲಿ, ತಂದೆಯ ಜೀವನ ಚರಿತ್ರೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಬೇಹದ್ದಿನ ತಂದೆಯನ್ನೆಲ್ಲರೂ ಕೂಡ ಕರೆದ್ರು. ಈ ಸಮಯದಲ್ಲಿ ತಂದೆ ನಿಮ್ಮ ಸಮ್ಮುಖದಲ್ಲಿ ಮಾತ್ರ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮೆಲ್ಲರ ಕರ್ತವ್ಯ ಏನು ಅಂದರೆ ತಂದೆಯೂ ಪ್ರತ್ಯಕ್ಷ ಮಾಡೋದು. ತಂದೆ ಎಲ್ಲರ ಹತ್ರ ಹೋಗಿ ಪ್ರತ್ಯಕ್ಷ ಆಗುವುದಿಲ್ಲ, ಅದು ನಮ್ಮ ಮಕ್ಕಳ ಕರ್ತವ್ಯವಾಗಿದೆ ಅವರನ್ನು ಪ್ರತ್ಯಕ್ಷ ಮಾಡುವುದು. ಎಲ್ಲರಿಗೂ ಕೂಡ ತಂದೆಯ ಪರಿಚಯವನ್ನು ಕೊಡುವುದು ಅಂತ ಹೇಳ್ತಿದ್ದಾರೆ. यह भी समझते हैं कि बेहद का बाप स्वर्ग का रचयिता है. उनको अगर जानते हैं तो आश्चर्य लगता है हम भगवान के बच्चे दुख में, आयरन एज में क्यों हैं. यह प्रश्न भी तुम पूछ सकते हो. पहला प्रश्न पूछना है, तुम्हारा परमपिता परमात्मा से क्या संबंध है. पूछने वालों को तो ज़रूर मालूम है और कोई भी पूछता नहीं क्योंकि मालूम नहीं है. तुम कोई से भी पूछ सकते हो. यह तो कॉमन रीति से सब कह देते हैं ईश्वर सर्वव्यापी है, परंतु सर्वव्यापी का तो कोई अर्थ नहीं है. दुख हरता सुख करता कहते हैं. दुख मिटाने वाला सुख देने वाला तो एक चाहिए. तुम थोड़ा भी टच करेंगे, माना समझाएंगे तो समझेंगे बरोबर सतयुग में सुख ही सुख था, अभी तो दुख ही दुख है. तो जरूर सबके दुखों को बाप नहीं मिटाया होगा. ತಂದೆ ಹೇಳ್ತಿದ್ದಾರೆ, ಈಗ ಯಾರೇ ಬಂದರೂ ಕೂಡ ಅವರಿಗೆ ನಾವು ಪರಿಚಯವನ್ನು ತಿಳಿಸಬೇಕು, ಪ್ರಶ್ನೆಗಳು ಕೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಭಗವಂತನ ಮಕ್ಕಳು ನೀವು ಅಲ್ವಾ, ನೀವು ಹೆಂಗೆ ದುಃಖಿತರಾಗ್ಬಿಟ್ಟಿದ್ದೀರಿ, ಹೆಂಗೆ ಈ ಕಬ್ಬಿನ ಯುಗದಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ, ಮತ್ತು ಪರಮಾತ್ಮನೊಂದಿಗೆ ತಮಗಿರುವಂಥ ಸಂಬಂಧ ಏನು ಅಂತ ಈ ಪ್ರಶ್ನೆ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಉತ್ತರನೇ ಗೊತ್ತಿಲ್ಲ. ನೀವು ಕೇಳಿದ್ರಿಂದ ನಿಮಗೆ ಗೊತ್ತಿದೆ, ನೀವೆಲ್ಲರಿಗೂ ತಿಳಿಸಿ. ಈ ಪ್ರಶ್ನೆ ಕೇಳಿದ ತಕ್ಷಣ ಹೇಳ್ಬಿಡ್ತಾರೆ ಈಶ್ವರ ಸರ್ವವ್ಯಾಪಿ ಅಂತ. ಆದರೆ ಆ ಈಶ್ವರ ಸರ್ವವ್ಯಾಪಿ ಅಲ್ಲ, ಅವರು ಸರ್ವರ ದುಃಖವನ್ನು ತೊಲಗಿಸಿ ಸುಖವನ್ನು ನೀಡುವಂಥವರು ಎಂದು ತಿಳಿಸಿ. ಭಗವಂತನೂ ಸರ್ವವ್ಯಾಪಿ ಅಂದ್ಬಿಟ್ರೆ ಪ್ರಪಂಚದಲ್ಲಿ ಇರುವುದೇ ದುಃಖ, ಅವರು ದುಃಖಿತರಾಗ್ಬಿಟ್ರೆ ಯಾರು ಸುಖವನ್ನು ಕೊಡುವಂಥವ್ರು? ಒಬ್ಬರಾದರೂ ಸುಖವನ್ನು ಕೊಡುವಂಥವ್ರು ಇರಬೇಕಲ್ವ, ಅದು ಆ ಪರಮಾತ್ಮ ಅಂತ ತಿಳಿಸಿ. ನೀವು ಸ್ವಲ್ಪ ಅದೇನಾದರೂ ಟಚ್ ಮಾಡಿದರೆ, ಅಂದರೆ ಏನಾದರೂ ಅರ್ಥ ಮಾಡಿಸಿದ್ರೆ ಸತ್ಯುಗದಲ್ಲಿ ಸುಖವೇ ಸುಖವಿತ್ತು ಅಂತ ಅವರು ಅರ್ಥ ಮಾಡಿಕೊಳ್ತಾರೆ. ಈಗ ದುಃಖವೇ ದುಃಖವಿದೆ, ಈ ಎಲ್ಲ ದುಃಖವನ್ನು ತಂದೆಯೇ ತೊಲಗಿಸ್ತಾರೆ ಅಂತ ಈ ಅತಿ ಸಹಜ ಮಾತನ್ನು ನೀವು ಅವರಿಗೆ ತಿಳಿಸ್ಕೊಡಿ. तुम्हारा समझ में आता है हम पारलौकिक माता पिता के बने हैं. यह ज्ञान की बातें अभी यहाँ चलती है, सत्युग में नहीं चलती है. वह तो न ज्ञान है न अज्ञान है. ज्ञान देने वाला वहाँ कोई है नहीं. ज्ञान तो सो तो प्रारब्ध पाले. तुम अभी ज्ञान से प्रारब्ध पा रहे हो,
ನಂಬರ್ 1 ಪುರುಷಾರ್ಥಾನುಸಾರ. ತಂದೆ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನೀವು ಎಲ್ಲರೂ ಕೂಡ ಅರ್ಥ ಮಾಡಿಸಿ ಪಾರಲೌಕಿಕ ತಂದೆ ಬಂದಿದ್ದಾರೆ ಅಂತ. ನೀವು ಕೂಡ ಆ ಪಾರಲೌಕಿಕ ತಂದೆ ಅಂದರೆ ತಾಯಿ ತಂದೆಗೆ ಮಕ್ಕಳಾಗ್ಬಿಟ್ಟಿದ್ದೀರಿ. ಈ ಜ್ಞಾನದ ಮಾತುಗಳು ಈ ಸಮಯದಲ್ಲಿ ಮಾತ್ರ ನಡೆಯುತ್ತೆ, ಸತ್ಯುಗದಲ್ಲೂ ಕೂಡ ಇದು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ಏನು ಅಂತಂದರೆ ಜ್ಞಾನನೂ ಇರೋದಿಲ್ಲ, ಅಜ್ಞಾನನೂ ಸಹ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಲ್ಲಿ ಜ್ಞಾನ ಕೊಡುವಂಥವರು ಕೂಡ ಯಾರು ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಜ್ಞಾನದ ಅವಶ್ಯಕತೆಯೂ ಅಲ್ಲಿ ಇರುವುದಿಲ್ಲ, ಏಕೆಂದರೆ ಇಲ್ಲಿ ಪಡೆದಿರುವಂಥ ಜ್ಞಾನದ ಪ್ರಾರಬ್ಧವನ್ನು ಅಲ್ಲಿ ಅನುಭವಿಸುತ್ತಾರೆ. ಯಾರಾದರೂ ಜಾಬ್ ಮಾಡುವಾಗ ಓದ್ತಾರಾ, ಸಂಪಾದನೆ ಮಾಡುವಾಗ ಅಥವಾ ಕೈಯಲ್ಲಿ ಹಣ ಸಿಕ್ಕಾದ ಮೇಲೆ ಕಷ್ಟಪಡುವ ಪರಿಶ್ರಮ ಪಡುವಂಥ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲೂ ಕೂಡ ಜ್ಞಾನ ಇರುವುದಿಲ್ಲ. ಈಗಲೇ ನೀವು ಪ್ರಾರಬ್ಧವನ್ನು ಪಡೆಯುವಂಥ ಪುರುಷಾರ್ಥವನ್ನು ನಂಬರ್ 1 ಆಗಿ ಮಾಡ್ತಿದ್ದೀರಿ. देही अभिमानी बनना बड़ी मेहनत है. शिव बाबा की सर्विस में जो तत्पर रहेंगे वही देही अभिमानी बन सकते हैं. देह अभिमान आ जाने से फिर उनसे वह खुशबू निकल जाती है. उनकी चलन से ही सारा मालूम पड़ जाता है कि यह देह अभिमानी है. देही अभिमानी बहुत मीठे लवली होते हैं. हम एक बाप के बच्चे ब्रदर्स हैं, आपस में भाई बहन भी है. दोनों ही श्रीमत पर एक्यूरेट चलने वाले हैं. ऐसा नहीं कि एक श्रीमत पर चले दूसरा बहाना बनाकर बैठ जाए. श्रीमत पर ना चलने वालों को बाप कभी अपना बच्चा नहीं कह सकते हैं. बाहर से बल बच्चे बच्चे कहते हैं, परंतु अंदर में समझते हैं कि ये नाफरमानदार बच्चा है या क्या पद पाएगा. बाप दादा दोनों समझ सकते हैं, श्रीमत पर अमल नहीं करते हैं. देह अभिमान के कारण श्रीमत पर चलते नहीं हैं. देही अभिमानी बड़े मीठे नहीं कैसे हो सकते हैं. या असुर की दुनिया कितनी कड़वी है. ಅಂದರೆ ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನೀವೆಲ್ಲ ಮಕ್ಕಳು ದೇಹಿ ಅಭಿಮಾನಿಗಳಾಗ್ತಾ ಇದ್ದೀರಿ, ತಂದೆಗೆ ತುಂಬ ಪ್ರಿಯವಂತರಾಗ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಮಕ್ಕಳು ತಿಳ್ಕೊಂಡ್ಬಿಟ್ಟಿದ್ದೀರಿ ದೇಹ ಅಭಿಮಾನದಲ್ಲಿ ಇರುವಂಥವ್ರ ಲಕ್ಷಣಗಳು ಹೆಂಗಿರುತ್ತೆ ಅಂತ. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಅವ್ರು ದೇಹ ಅಭಿಮಾನದಲ್ಲಿದ್ದಾರೆ ಅಂತ. ಆದರೆ ನಾವು ದೇಹಿ ಅಭಿಮಾನಿಯಾಗಿ ಆ ಸುಗಂಧವನ್ನು 4 ಕಡೆ ಹರಡಿಸಬೇಕು, ತುಂಬ ಪ್ರಿಯವಂತರಾಗಿರಬೇಕು, ಪರಸ್ಪರ ಸಹೋದರರೆನ್ನುವಂಥ ಭಾವನೆ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇಬ್ಬರೂ ಸಹ ಅಂದರೆ ಗರ್ಲ್ಸು ಸಹ ಏನಿರಬೇಕು, ತಂದೆ ಶ್ರೀಮದ್ದಂತೆ ನಡಿಬೇಕು. ಒಬ್ಬರು ಶ್ರೀಮದ್ದಂತೆ ನಡೆದು ಇನ್ನೊಬ್ಬರು ನಡೆದಿಲ್ಲ ಅಂತಂದರೆ ಪರಿಶ್ರಮ ಆಗುತ್ತೆ. ಬಾಬಾ ಹೇಳ್ತಿದ್ದಾರೆ, ನೀವು ಶ್ರೀಮತದಂತೆ ನಡೆಯೋದ್ರಲ್ಲಿ ಏನಾದರೂ ನೆಪಗಳು ಹೇಳ್ತಾ ಇದ್ದೀರಿ ಅಂತಂದರೆ ಬಾಬಾರವರು ಬಲೆ ಹೊರಗಡೆ ಬಾಬಾ ಅಂತ ಹೇಳು ಮಕ್ಕಳೇ ಅಂತ ಹೇಳ್ತಾರೆ, ಆದರೆ ಬಾಬಂಗೂ ಒಳಗಡೆ ಏನಿರುತ್ತೆ, ಈ ಮಗು ಪ್ರಾಮಾಣಿಕವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಬ್ಬರೂ ಕೂಡ ಶ್ರೀಮದ್ದಂತೆ ಆಕ್ಯುರೇಟ್ ಆಗಿ ನಡಿಬೇಕಾಗಿದೆ. ಶ್ರೀಮದ್ದಂತೆ ನಡೆದಿಲ್ಲ ಅಂತಂದರೆ ಪದವಿ ಕೂಡ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಶ್ರೀಮತವನ್ನು ಅಮಲಲ್ಲಿ ತರಬೇಕು. ದೇಹ ಅಭಿಮಾನದ ಕಾರಣ ಶ್ರೀಮದ್ದಂತೆ ನಡೆಯುವುದಿಲ್ಲ, ಆದರೆ ದೇಹಿ ಅಭಿಮಾನಿಗಳಾಗುವುದರಲ್ಲಿ ತುಂಬ ಮಧುರತೆ ಇದೆ. ಈ ಪೂರ್ತಿ ಪ್ರಪಂಚದಲ್ಲಿ ಎಷ್ಟು ಕಠಿಣತ್ವ ಇದೆ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. माता पिता बहन भाई सब कड़वे, या भी जो देह अभिमान है वह कड़वे है. ಎಷ್ಟು ಕಹಿಯಾಗಿದೆ ಪ್ರಪಂಚ ಅಂತಂದರೆ ಎಲ್ಲ ಸಂಬಂಧಗಳಲ್ಲೂ ಕೂಡ ಕಹಿ. ತಂದೆ ತಾಯಿರ್ಬೋದು, ಸಹೋದರ ಸಹೋದರಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಎಲ್ಲರೂ ಕೂಡ ಇವಾಗ ತುಂಬ ಕಠಿಣವಾಗಿಬಿಟ್ಟಿದ್ದಾರೆ. ಈ ಪ್ರಪಂಚನೇ ಹೆಂಗಾಗ್ಬಿಟ್ಟಿದೆ, ಕಠಿಣ ಕಹಿ ಆಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ತೋ ತುಮ್ ದೇಹಿ ಅಭಿಮಾನಿ ಬನ್ ರಹೆ ಹೋ. ಆದರೆ ಈಗ ನೀವು ದೇಹಿ ಅಭಿಮಾನಿಗಳಾಗುತ್ತಿದ್ದೀರಿ. कोई तो सिर्फ तमो प्रधान से तमो तक आए हैं, सिर्फ प्रधानता निकली है. कोई रजो तक पहुँचे हैं, सतों में कोई कोई आए हैं. ऐसा नहीं कि धीरे धीरे आते जाएंगे, कब तक धीरे धीरे चलते रहेंगे. देही अभिमानी को कभी देह का अभिमान नहीं रहेगा कि यह काम मैं क्यों करूँ, इसमें मेरी इज्जत जाएगी. तुम पाकिस्तान में थे तो बाबा भी बच्चों को सिखलाने के लिए सब काम करते थे कि देह अभिमान ना रहे. देह अभिमानी बनने से सत्यानाश हो जाता है.
बाहर में जो प्रजा बनने वाले हैं उनसे भी गिर पड़ते हैं। प्रजा में जो साहूकार बनेंगे उनको भी नौकर चाकर मिलेंगे, या तो और ही जाकर नौकर चाकर बनेंगे। इनसे तो वह साहूकार अच्छे ठहरे, बुद्धि से काम लिया जाता है। तो समझ में आता है कि जो बच्चे नहीं बनते हैं, सिर्फ मददगार बनते हैं तो भी अच्छे धनवान बन जाते हैं। उन्हों को नौकरी करने की दरकार नहीं रहती है, या तो नौकरी करनी पड़ती है, पिछाड़ी को करके राज्य भाग्य माना ताज मिलेगा, ताज भी मिलेगा, सजा तो खानी ही पड़ती है दोनों को। इन सभी बातें को ज्ञानी तो आत्मा ही समझ सकती है, अज्ञानी देह अभिमान में रहते हैं। ಅಂದರೆ ತಂದೆ ಹೇಳ್ತಾರೆ, ಮಕ್ಕಳೇ ಈಗ ನೀವು ಮಾಡುವಂಥ ಪುರುಷಾರ್ಥ ಏನಿದೆ, ಇವಾಗ ನಾವೇನು ಮಾಡ್ತೀವಿ ರಿವರ್ಸ್ ಹೋಗ್ತದೆ. ಫಸ್ಟ್ ಏನು ಮಾಡ್ತೀವಿ, ಸತೋ ಪ್ರಧಾನ, ಮತ್ತು ರಜೋ, ಆಮೇಲೆ ತಮೋ ಪ್ರಧಾನ. ಮತ್ತೆ ಇವಾಗ ನಾವು ರಿವರ್ಸ್, ತಮೋ ಪ್ರಧಾನ, ತಮೋ ರಜೋ ಸತೋ ಪ್ರಧಾನ ಅಲ್ವಾ, ಗುಣ ಸಂಪನ್ನರಾಗ್ತದೆ. ಇದರಲ್ಲಿ ಬಾಬಾ ಹೇಳ್ತಾರೆ ಕೆಲವರು ತಮೋವರೆಗೂ ಬಂದಿದ್ದಾರೆ, ತಮೋ ಪ್ರಧಾನವನ್ನು ಬಿಟ್ಬಿಟ್ಟು ತಮೋವರೆಗೂ ತಲುಪಿದ್ದಾರೆ. ಕೆಲವರು ರಜೋವರೆಗೂ ತಲುಪಿದ್ದಾರೆ, ಕೆಲವರು ಮಾತ್ರ ಸತೋ ಪ್ರಧಾನದವರೆಗೂ ತಲುಪಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಸತೋ ಪ್ರಧಾನ ಅಂದಿಲ್ಲ ಬಾಬಾ, ಸತೋವರೆಗೂ ಕೆಲವರು ಮಾತ್ರ ತಲುಪಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಯಾವಾಗ ಮಕ್ಕಳೇ ಆಗ್ತೀರಾ ಅಂತಂದ್ರೆ ಬಾಬಾ ಆಗ್ಬಿಡ್ತೀವಿ ಬಾಬಾ ಮೆಲ್ಲನೆ ಅಂತ ಹೇಳ್ತೀರ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮೆಲ್ಲನೆ ಅಂದರೆ ಎಲ್ಲಿವರೆಗೂ ನಡೆಯುತ್ತೆ? ದೇಹಿ ಅಭಿಮಾನಿಯಾಗಿದ್ದರೆ ನೀವು ಎಲ್ಲ ಕೆಲಸವನ್ನು ಕೂಡ ಮಾಡಬಹುದು, ಎಲ್ಲ ಕರ್ತವ್ಯವನ್ನು ಮಾಡ್ಕೊಂಡು ನೀವು ಮುಂದೆ ಹೊರಿಬೋದು. ಆದರೆ ದೇಹ ಅಭಿಮಾನಿ ಇದ್ರೆ ಈ ಕೆಲಸ ನಾನು ಹಿಂಗೆ ಮಾಡಲಿ, ಇದು ಮಾಡಿಬಿಟ್ರೆ ನನ್ನ ಗೌರವ ಹೋಗ್ಬಿಡುತ್ತೆ, ನನ್ನ ಪ್ರತಿಷ್ಠೆ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಡ್ತೇನೆ ಅಂತ ಅಂದ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಪಾಕಿಸ್ತಾನಲ್ಲಿದ್ದಾಗ, ದೇಶದಿಂದ ಹೈದರಾಬಾದಲ್ಲಿದ್ದಾಗ ಬ್ರಹ್ಮ ಬಾಬು ಅವರೆಲ್ಲ ಚಿಕ್ಕ ಮಕ್ಕಳಲ್ಲ, ಅವ್ರಿಗೇನೋ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಕಲಿಸ್ಬೇಕು ಅಂತ ಬಾಬಾ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡಿದ್ರು. ಇವಾಗ ಎಲ್ಲರೂ ಕೂಡ ಊಟ ಮಾಡಿ ಬಿಸಾಕಿರ್ತಾರಲ್ವ, ಅದನ್ನೆಲ್ಲ ಕ್ಲೀನ್ ಮಾಡೋದು. ಬಾಬಾ ಒಂದ್ಸತಿ ಆಗಲೂ ಕೂಡ ತಿಂದ್ರಂತೆ, ಯಾಕೆಂದರೆ ಮಕ್ಕಳು ಊಟ ವೇಸ್ಟ್ ಮಾಡಬಾರ್ದು ಅಂತ. ಆ ಥರನೂ ಕಲಿಸ್ಕೊಟ್ಟಿದ್ದಾರೆ. ಇನ್ನು ಬಾತ್ರೂಮ್ ಕ್ಲೀನ್ ಮಾಡೋದು ಕೂಡ ಕಲಿಸ್ಕೊಟ್ಟಿದ್ದಾರೆ, ತರಕಾರಿ ಹೆಚ್ಚೋದು ಕೂಡ ಕಲಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಕೆಲಸವನ್ನು ಕೂಡ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾರೆ. ಅವ್ರು ಅನ್ಕೊಂಡ್ರ ನನ್ನ ಗೌರವ ಹೋಗುತ್ತೆ ಅಂತ ಇಲ್ಲ ತಾನೇ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಇಲ್ಲಿ ದೇಹ ಅಭಿಮಾನದಲ್ಲಿದ್ದರೆ ಸತ್ಯನಾಶ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. ಹೊರಗಡೆ ಪ್ರಜೆಗಳಿಗಿಂತಲೂ ಕೂಡ ಕೆಳಗಡೆ ಬಿದ್ದು ಹೋಗ್ತೀರಾ. ಯಾಕಂದ್ರೆ ಸತ್ಯದಲ್ಲಿ ಸಾಹುಕಾರ ಪ್ರಜೆಗಳಿಗೂ ಕೂಡ ದಾಸಿಯರು ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅವ್ರ ಹತ್ರ ಹೋಗಿ ನೀವು ಜನ್ಮವನ್ನು ಪಡಬೇಕಾಗುತ್ತೆ, ಅಲ್ಲಿ ಚಾಕರಿ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೀವು ಬುದ್ಧಿಯಿಂದ ತಿಳ್ಕೊಳ್ಳಿ. ಕೇವಲ ಇಲ್ಲಿ ಸಂಪೂರ್ಣವಾಗಿ ಶ್ರೀಮದಂತೆ ನಡೆದಿಲ್ಲ ಅಂದರೂ ತಂದೆ ಸಂಯೋಗ ಆಗಿದ್ರೂ ಕೂಡ ಸಹಜವಾಗಿ ಧನವಂತರಾಗ್ಬಿಡ್ತೀರಿ, ಪ್ರಜೆಗಳಾಗ್ಬಿಡ್ತೀರಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ನೌಕರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಅಲ್ಲಿ ಸತ್ಯುಗದಲ್ಲಿ ದಾಸಿಯರೂ ಕೂಡ ತುಂಬ ಸಂಪದ್ಭರಿತವಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಯಾರು ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಅದರ ಅರ್ಥ ಕೆಲಸ ಅಂತಂದ್ರೆ ಇಲ್ಲಿ ಸಂಪಾದನೆ ಮಾಡೋದಕ್ಕೆ, ಜೀವನ ಗಳಿಸುವುದಕ್ಕೆ ಅಲ್ಲೇನು ಮಾಡೋದಿಲ್ಲ. ಅಲ್ಲಂತೂ ಕೆಲಸ ಅಂತಂದ್ರೆ ಆ ಕೆಲಸನೇ ಬೇರೆ, ಅದು ಚಾಕರಿ, ಅದು ಮಾಡಲೇಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಸಂಪೂರ್ಣ ಶ್ರೀಮಂತಂತೆ ನಡೆದಿಲ್ಲ ಅಂದ್ರೂ ಸ್ವಲ್ಪ ಸಯುಗ್ಲಾದ್ರೂ ಪ್ರಜೆಗಳು ಬಂದ್ಬಿಡ್ತೀರ. ಆದರೆ ಅದನ್ನು ಮಾಡಿದ ದೇಹ ಅಭಿಮಾನದಲ್ಲಿ ಬಂದ್ಬಿಟ್ರೆ ಅವರಿಗೆ ನೀವು ದಾಸಿಗಳಾಗಬೇಕಾಗತ್ತೆ. ಅದಕ್ಕೋಸ್ಕರ ಮಕ್ಕಳೇ, ನೀವು ಕಿರೀಟಧಾರಿಗಳಾಗುವಂತಂಗೆ ಅಂದರೆ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವಂತಹ ಪದವಿಯನ್ನು ಅಥವಾ ಒಂದು ಪುರುಷಾರ್ಥವನ್ನು ಮಾಡಿ. ಆದರೆ ಇಲ್ಲಿ ವಿಚಿತ್ರ ಏನು ಅಂತಂದರೆ ಎಲ್ಲರೂ ಶಿಕ್ಷೆ ಪಡಿಬೇಕಾಗತ್ತೆ. ರಾಜರ ಅಂದರೆ 8 ಜನ ಮಾತ್ರ ಶಿಕ್ಷೆಗಳು ಪಡೆಯಲ್ಲ ಅಷ್ಟೇ, 8 ರತ್ನಗಳು ಬರುವಂಥದ್ದು. ಉಳಿದವರು ಎಲ್ಲರೂ ಕೂಡ ಶಿಕ್ಷೆ ಪಡಿಲೇಬೇಕಾದ್ರೆ ನಂಬರ್ ವಾರಾಗಿ 9ನೇ ಆತ್ಮನೂ ಪಡಿಬೇಕು, ಆದರೆ ನಂಬರ್ ವಾರಾಗಿ. ಆದರೆ ಬಾಬಾ ಹೇಳ್ತಾರೆ, ಜ್ಞಾನಿತು ಆತ್ಮನಿಗೆ ಈ ಮಾತುಗಳೆಲ್ಲ ಅರ್ಥ ಆಗುತ್ತೆ. ಅಜ್ಞಾನಿಯರಂದರೆ ಯಾರು? ದೇಹ ಅಭಿಮಾನಿಗಳು. उनकी चाल ऐसी होती है, समझा जाता है या कोई काम की नहीं है.
यहाँ तो बच्चों को श्रीमत पर चलना पड़े, नहीं तो माया बड़ा धोखा देने वाली है। जट देह अभिमान आ जाता है, देह अभिमान को मिटाए देही अभिमानी बनने में मेहनत है। ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳಿಗೆ ಜ್ಞಾನಿ ಆತ್ಮರಾಗಬೇಕು. ಅಜ್ಞಾನಿ ಆತ್ಮರು ದೇಹ ಅಭಿಮಾನದಲ್ಲಿ ಇರ್ತಾರೆ, ಅವರ ನಡವಳಿಕೆ ಕೂಡ ಅಂಥದ್ದೇ ಇರುತ್ತೆ. ಗೊತ್ತಾಗ್ಬಿಡ್ತೀವಿ ಯಾವುದೇ ಕೆಲಸಕ್ಕೆ ಇರುವುದಿಲ್ಲ ಅಂತ. ಈಗ ನೀವು ಮಕ್ಕಳು ಶ್ರೀಮಂತಂತೆ ನಡಿಬೇಕು, ದೇಹ ಅಭಿಮಾನವನ್ನು ತೊಲಗಿಸಿ ದೇಹಿ ಅಭಿಮಾನಿಗಳಾಗುವ ಪರಿಶ್ರಮವನ್ನು ಮಾಡಬೇಕು. यहाँ रहने वालों को तो सिर्फ ब्राह्मणों का संग है, बाहर तो दुनिया बहुत खराब है. ज्ञान में संग ऐसा होना चाहिए जो फर्स्ट क्लास हो, जो उससे पूरा रंग लगे. देह अभिमान का संग मिलने से एकदम मिट्टी पलीत हो जाते हैं, फिर फरमान पर नहीं चलते हैं. बाबा कहते, अगर हमसे आकर पूछो तो जट बताएंगे तुम फरमानदार बच्चे हो व नहीं. नंबरवार पुरुषार्थ अनुसार बहुत अच्छे अच्छे जो दिल को खुश करते रहते हैं. दुनिया में तो बहुत बड़ा दुख मारा मारी है, खून खराबी बहुत है, इनको खाटों का जंगल कहते हैं. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳ ಮಾಡುವಂಥ ಸಾಂಗತ್ಯ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಬ್ರಾಹ್ಮಣರ ಸಂಘ ಅತಿ ಶ್ರೇಷ್ಠವಾಗಿದೆ, ಹೊರಗಡೆ ಪ್ರಪಂಚದೆಲ್ಲ ಕೆಟ್ಟ ಸಂಘನೇ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಜ್ಞಾನದಲ್ಲಿ ಎಂಥ ಸಂಘ ಮಾಡಬೇಕಂದ್ರೆ ಅವ್ರ ಪೂರ್ತಿ ಬಣ್ಣ ನಮ್ಮ ಮೇಲೆ ಹತ್ತಿದ್ರೆ ನಮ್ಮ ಪುರುಷಾರ್ಥ ಮುಂದೆ ಹೋಗ್ಬೋದು. ಅಂತಹ ಅಂದರೆ ಒಳ್ಳೆಯವರ ಸಂಘವನ್ನು ನೀವಿಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಬಾಬಾ ಹತ್ರ ಬಂದು ಕೇಳಿದರೆ ಬಾಬಾನೇ ಹೇಳ್ಬಿಡ್ತಾರೆ ಯಾರ್ಯಾರ ಮಕ್ಕಳು ಹೆಂಗಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಂಬರ್ 1 ಪುರುಷಾರ್ಥ ಅನುಸಾರ ತುಂಬ ಚೆನ್ನಾಗಿ ಮುಂದೆ ಹೋಗ್ತಿದ್ದೀರಿ, ಹೃದಯಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿ ನೋಡಿ ಎಷ್ಟು ದುಃಖವಿದೆ ಅಂತ ಬಾಬಾ ಹೇಳ್ತಿದ್ದಾರೆ, ಎಷ್ಟು ಒಡೆದಾಟ ಇದೆ, ಎಷ್ಟೆಲ್ಲ ಇದು ಮುಳ್ಳಿನ ಪ್ರಪಂಚ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ಸೆ ಕಿನಾರ ಕರ್ಲಿಯನ, ಎಷ್ಟು ದುಃಖದ ಪ್ರಪಂಚ ಇದೆ, ಆದರೆ ಇದರಿಂದನೇ ನೀವು ದೂರ ಬಂದ್ಬಿಟ್ಟು ಅಭಿ ತುಮ್ ಸಂಗಮ ಯುಗ ಬರೋ. ಇವಾಗ ನಾವೆಲ್ಲಿದ್ದೀವಿ? ಸಂಗಮ ಯುಗದಲ್ಲಿದ್ದೀವಿ. ಬುದ್ಧಿಯಲ್ಲಿದೆ ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ ಸಂಗಮ ಯುಗದಲ್ಲೇ ನಿಂತಿದ್ದೇವೆ ಅಂತ. ಇದು ಮುಳ್ಳುಗಳಿಂದ ಪುಷ್ಪಗಳಾಗುವಂತಹ ಪುರುಷಾರ್ಥವಾಗಿದೆ. ಇಲ್ಲಿರುವುದೇ ಯಾವುದು? ಮುಳ್ಳಿನ ಕಾಡು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಎಲ್ಲ ಧರ್ಮದವರು ಇದ್ದಾರೆ, ಆದರೆ ಈ ಪ್ರಪಂಚದಲ್ಲಿ ನೀವು ಮಾತ್ರ ಒಳ್ಳೆ ಪುರುಷಾರ್ಥವನ್ನು ಮಾಡ್ತಿದ್ದೀರಿ. ತಂದೆ ಇನ್ನೂ ತಿಳ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ತಿಳ್ಕೊಂಡಿಲ್ವೋ ಅವ್ರು ರಿಲಿಜಿಯಸ್ ಆಗ್ತಾರೆ, ಧಾರ್ಮಿಕರಾಗ್ತಾರೆ. ಹೇಳಿದ್ರಲ್ಲ ಧಾರ್ಮಿಕ ಅಧಾರ್ಮಿಕ ಅಂತ. ಪಾಂಡವರು ಹಾಗೂ ಕೌರವರಿಗೆ ಇದು ಹೇಳಲಾಗುತ್ತೆ. ಪಾಂಡವರು ಸ್ಥೂಲ ಯುದ್ಧವನ್ನು ಮಾಡುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಾವೇನಾದರೂ ಸ್ಥೂಲ ಯುದ್ಧವನ್ನು ಮಾಡ್ತೀವಾ? ಇಲ್ಲ. ನಮ್ಮದಾಗಿದೆ ಮಾಯ ಜೊತೆ ಗುಪ್ತವಾಗಿರುವಂಥ ಯುದ್ಧ. ಒಂದು ವೇಳೆ ತಂದೆ ನೆನಪು ಮಾಡಿಲ್ಲ ಅಂದರೆ ಮಾಯ ಜೋರಾಗಿ ಪೆಟ್ಟನ್ನು ಕೊಡುತ್ತೆ, ತೂಫಾನುಗಳು ಬರುತ್ತೆ ಅಂತ ಬಾಬಾ ಹೇಳ್ತಾರೆ. बाप कहते हैं, अभी तुम्हारा मुख से उस तरफ और पैर है इस तरफ, मुख है उस तरफ और पैर है इस तरफ. हमेशा याद करते रहना चाहिए कि नई दुनिया को गृहस्थ व्यवहार में तो रहना है. हमेशा याद रखना है नई दुनिया को गृहस्थ व्यवहार में तो रहना है. बाप कहते हैं, निर्बंधन हो रहने वालों से गृहस्थ व्यवहार में रहने वालों की अवस्था अच्छी है. अब तो सब तो जैसे नहीं हो सकते हैं, नंबरवार है. स्कूल में कोई एक जैसा नंबर तो नहीं लेता है, यह बेहद का स्कूल है. बाप सब सेंटर वाले बच्चों का ख्याल रखते हैं, उनको कहेंगे विशाल बुद्धि. विशाल बुद्धि तब बनेंगे जब बाप को याद करेंगे. ನೋಡಿ, ತಂದೆ ಹೇಳ್ತಿದ್ದಾರೆ, ಈಗ ನೀವು ಹೊಸ ಪ್ರಪಂಚ ನೆನಪಿಟ್ಕೊಳ್ಳಿ. ಈಗ ನಿಮ್ಮ ಮುಖ ಸ್ವರ್ಗದ ಕಡೆ ಇದೆ, ಕಾಲು ನರಕದ ಕಡೆ ಇದೆ. ಅದಕ್ಕೆ ಗೃಹಸ್ಥ ವ್ಯವಹಾರದಲ್ಲಿ ನೀವಿರಬೇಕು. ನಿರ್ಬಂಧನವಾಗಿರುವಂಥವ್ರಿಗಿಂತ ಗೃಹಸ್ಥ ವ್ಯವಹಾರದಲ್ಲಿರುವಂಥವ್ರ ಸ್ಥಿತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಬಾಬಾ ಹೇಳ್ತಾರೆ, ಕಾರ್ಯವಾರ ಮಾಡ್ತಿದ್ರು ಕೂಡ ನೆನಪು ಮಾಡ್ತಿರ್ತೀರಲ್ಲ, ಹಂಗೆ ಸ್ಥೂಲವಾಗಿರುವಂಥ ಸ್ಕೂಲ್ ಇದೆ ಅಂದರೆ ಅಲ್ಲೂ ಕೂಡ ನಂಬರ್ 1 ಆಗಿರ್ತಾರೆ. ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಇದು ಕೂಡ ಬೇದಿನ ಸ್ಕೂಲ್ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳ ಪ್ರತಿ ಒಂದೊಂದು ಸೆಂಟ್ರಲ್ಲಿರುವಂಥ ಮಕ್ಕಳ ವಿಚಾರ ಬಾಬಾವರಿಗೆ ನಡೀತಾ ಇರುತ್ತಂತೆ. ಬಾಬಾವರು ಕೆಲವು ಮಕ್ಕಳನ್ನು ವಿಶಾಲ ಬುದ್ಧಿಯವರು ಅಂತ ಹೇಳ್ತಾರಂತೆ. ಅವರು ಸದಾ ಬಾಬಾವ್ರ ನೆನಪಿನಲ್ಲಿಯೇ ಇರ್ತಾರೆ.
तुम बच्चों की अब विशाल बुद्धि बनी है, तो मूल वतन, सूक्ष्म वतन, स्थूल वतन और यह सारा चक्र कैसे फिरता है इसको जानते हो. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಎಲ್ಲ ಚಕ್ರದ ಹೆಂಗೆ ತಿರುಗುತ್ತೆ ಅಂತ ಈ ಸಮಯದಲ್ಲಿ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ. ಈಗ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿಬಿಟ್ಟಿದೆ, ಬೇಹದ್ದಿನ ಬುದ್ಧಿ ಆಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಮನುಷ್ಯರದ್ದು ಹೆಂಗಿದೆ? ಹದ್ದಾಗಿದೆ. ಆದರೆ ನಿಮ್ಮದು ಹೆಂಗಿದೆ? ಬೇಹದ್ದಿನ ಬುದ್ಧಿ ಆಗಿದೆ. ನಿಮ್ಮ ಮಕ್ಕಳು ಬಹಳ ಮಧುರರಾಗಬೇಕು. ಎಷ್ಟು ಮಧುರರಾಗ್ತಿರೋ, ಸಂಪೂರ್ಣ ಆಗ್ತಿರೋ ಅಷ್ಟು ಭವಿಷ್ಯ ಅವಿನಾಶಿ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. देखना चाहिए कि हमारे में ದೇಹ ಅಭಿಮಾನ ತೋ ನಹೀ ಹೈ. ಅದಕ್ಕೆ ನಿಮ್ಮ ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ದೇಹ ಅಭಿಮಾನ ಇಲ್ಲ ಅಲ್ವಾ. जानते तो है एक पुराना शरीर जो नए लेना है, या तो कितना रोते हैं देह अभिमानी ना, देह पर बहुत प्यार है. ಇಲ್ಲಂತೂ ಎಷ್ಟು ಅಳ್ತಾರೆ, ಎಷ್ಟೆಲ್ಲ ಹೊಡೆದಾಟ ಇದೆ. ಯಾರಾದರೂ ಶರೀರ ಬಿಟ್ಟುಬಿಟ್ರೆ ಎಷ್ಟೆಲ್ಲ ದುಃಖ ಆಗುತ್ತಲ್ಲ. ಇದೆಲ್ಲ ದೇಹ ಅಭಿಮಾನದ ಕಾರಣ. ದೇಹದ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. तुम बच्चों के लिए यह दुनिया जैसे है ही नहीं. अशरीरी आए थे, अशरीरी बन जाना है. बेहद का बाप बच्चों को पढ़ाते हैं, उनका कितना रिगार्ड रखना चाहिए. बंदर कितना रिगार्ड नहीं रखता है, आती को भी गुर गुर करेगा. तो जो अंदर से कड़वे रहते उनको बाप सपूत थोड़ी ही कहेंगे इसे तो बाहर रहने वाले अच्छे हैं, रिगार्ड तो रहता है, यह भी ड्रामा ही कहेंगा. ತಂದೆ ಹೇಳ್ತಿದ್ದಾರೆ, ನಿಮಗಂತೂ ಈ ಪ್ರಪಂಚನೇ ಇಲ್ಲ. ಏಕೆಂದರೆ ಅಶರೀರಿಗಳಾಗಿ ಬಂದ್ರಿ, ಅಶರೀರಿಗಳಾಗಿ ಮತ್ತೆ ವಾಪಸ್ ಹೋಗ್ತಿದ್ದೀರಿ. ಬೇಹದಿನ ತಂದೆ ಮಕ್ಕಳಿಗೆ ಓದಿಸ್ತಾರೆ. ಎಷ್ಟು ಗೌರವ ಇರಬೇಕು ಗೊತ್ತಾ ನಿಮ್ಮ ಮಕ್ಕಳಲ್ಲಿ ಅಂತ ಬಾಬಾ ಹೇಳ್ತಾರೆ. ಪರಸ್ಪರ ನಾವು ತುಂಬ ಗೌರವ ನೀಡಬೇಕು, ತಂದೆ ಮೇಲೂ ಕೂಡ ತುಂಬ ಗೌರವ ನೀಡಬೇಕು ಅಂತ ಬಾಬಾ ಹೇಳ್ತಾರೆ. ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂದರೆ ಕೋತಿಗಳ ಥರ ಇರ್ತಾರಂತೆ. ಕೋತಿಗೆ ಮುಂದೆ ಆನೆ ಬಂದರೂ ಕೂಡ ಗುರುಗುರು ಅಂತ ನೋಡ್ತಾ ಇರುತ್ತಂತೆ. ಕೋತಿಗಿರೋ ಶಕ್ತಿ ಏನು, ಆನೆಗಿರೋ ಶಕ್ತಿ ಏನು, ಆದರೂ ಕೂಡ ಅದು ಯಾವುದಕ್ಕೂ ಅಂಜಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅಹಂಕಾರದಲ್ಲಿರುತ್ತೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲೂ ಕೂಡ ಕೆಲವು ಮಕ್ಕಳು ತುಂಬ ಕಠಿಣವಾಗಿರ್ತಾರೆ. ಅಂಥ ಮಕ್ಕಳು ನೋಡಿದ್ರೆ ಬಾಬಾವರು ಕೂಡ ಏನು ಹೇಳ್ತಾರೆ, ಈ ಮಕ್ಕಳು ಹೊರಗಡೆಯವರೇ ಬೆಸ್ಟು ಇವ್ರಿಗಿಂತ ಅಂತ ಹೇಳ್ಬಿಡ್ತಾರೆ ಬಾಬಾ. ಅದಕ್ಕೋಸ್ಕರ ಅಂತ ಚಲನೆ ನಮ್ದಿರಬಾರ್ದು. ಸುಪುತ್ರ ಮಕ್ಕಳಾಗಿರಬೇಕು, ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು. आज अच्छा चल रहा है, कल माया का तूफान लग जाता है. समझते नहीं कि हम कोई तूफान में है. बड़े बड़ों को तूफान तो लगता ही है, फिर भी ड्रामा कहा जाता है. ಇಲ್ಲಂತೂ ಇವತ್ತು ಚೆನ್ನಾಗಿದೆ, ನಾಳೆ ಆದರೂ ತೂಫಾನ್ ಬರ್ಬೋದು, ಮಾಯಿ ಬಿರುಗಾಳಿ ಬರ್ಬೋದು ಅಲ್ವಾ. ಯಾರಿಗೂ ಬಿಡಲ್ಲ, ದೊಡ್ಡವ್ರಿಗೆ ಬಿಡುತ್ತೆ, ನಮಗೆ ಬಿಡಲ್ಲ ಅಂತಿಲ್ಲ. ಎಲ್ಲರಿಗೂ ಮಾಯ ಏನು ಮಾಡುತ್ತೆ, ಪರೀಕ್ಷೆ ಅನ್ನೋದು ತೆಗೆದುಕೊಳ್ಳುತ್ತೆ ಅಂತ ಬಾಬಾ ಹೇಳ್ತಾರೆ. ಇದನ್ನು ಡ್ರಾಮಾ ಅಂತಾನೆ ಹೇಳುತ್ತೆ. ಕೆಲವರು ಅದರಲ್ಲಿ ಸೋತೋಗ್ತಾರೆ, ಕೆಲವರು ಗೆಲ್ತಾರೆ. ಇದನ್ನೆಲ್ಲ ಡ್ರಾಮಾ. हम शिव बाबा से वर्षा लेते हैं, यह बूने से खाना बर्बाद हो जाता है. खाना आबाद होगा शिव बाबा के भंडारे से. इनको भूला तो झोली खाली हो जाती है. प्रजा में भी साधारण पद पाएंगे, सजा तो बहुत खाएंगे. खुद छोड़ने से फिर औरों को भी संशय बुद्धि बनाते हैं. बाबा को तो तरस पड़ते हैं, परंतु माया का वार सहन नहीं कर सकता. उत्साह सिखलाते तो बहुत है, अचल अडोल रहना है. नहीं रहते तो बाबा कहते हैं, समझते हैं अर्जुन सिल्वर एज तक भी नहीं पहुंचेंगे. वंडर लगता है, ज्ञान पूरा ना होने के कारण, शिव बाबा से योग ना होने के कारण गिर पड़ते हैं. तूफान तो क्या क्या लगते हैं, चढ़ना और गिरना यह तो होता ही है. ನೋಡಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಶಿವಬಾಬಾರವರ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಿರುವಂಥ ಭೋಜನ ಏನಾಗುತ್ತೆ, ಸಂಪನ್ನ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲ ಬಾಬಾ ನೆನಪಿನಲ್ಲಿ ಊಟ ಮಾಡಿಲ್ಲ ಅಂದರೆ ಆ ಭೋಜನ ಏನಾಗುತ್ತೆ, ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಅವರ ನೆನಪಿನಲ್ಲಿರಿ. ಅವರ ನೆನಪಿನಲ್ಲಿದ್ದಾಗ ಶಿವಬಾಬುವರ ಭಂಡಾರದಿಂದ ನಾವು ಸ್ವೀಕಾರ ಮಾಡಬೇಕು ಭೋಜನ ಅಂತ ಬಾಬಾ ಹೇಳ್ತಿದ್ದಾರೆ. ಮರ್ತೋಗ್ಬಿಟ್ರೆ ನಮ್ಮ ಜೋಲಿಗೆ ಖಾಲಿ ಆಗಿಬಿಡುತ್ತೆ. ಸಾಧಾರಣ ಪ್ರಜೆಯ ಪದವಿಯನ್ನು ಪಡಿತೀರಿ, ಶಿಕ್ಷೆಯನ್ನು ಕೂಡ ಪಡಿಬೇಕಾಗುತ್ತೆ. ಅದರ ಅರ್ಥ ಏನು, ಸದಾ ಬಾಬು ನೆನಪಿನಲ್ಲಿರಬೇಕು ಅಂತ. ಊಟ ಮಾಡುವ ಸಮಯದಲ್ಲೂ ಕೂಡ ಬಾಬುವರ ನೆನಪಿನಲ್ಲಿರಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ಎಂದಿಗೂ ನೀವು ಸಂಶಯ ಬುದ್ಧಿಯವರು ಆಗಬೇಡಿ.
ಬಾಬಾ ಹೇಳ್ತಾರೆ ಕೆಲವ್ರು ಹೆಂಗೆ ಅಂದರೆ ಅವ್ರು ಸ್ವಯಂ ಜ್ಞಾನವನ್ನು ಬಿಟ್ಟು ಹೋಗ್ತಾರೆ, ಮತ್ತು ಇತರರನ್ನು ಕೂಡ ಏನು ಮಾಡ್ತಾರೆ, ಅವರು ಕೆಡಿಸ್ಬಿಡ್ತಾರೆ, ಇತರರನ್ನು ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡ್ತಾರೆ. ಅಂಥವ್ರ ಮಕ್ಕಳು ನೋಡಿದ್ರೆ ಬಾಬಾವ್ರಿಗೆ ದಯೆ ಬರುತ್ತಂತೆ. ಮಾಯೆ ಯುದ್ಧ ಮಾಡುತ್ತೆ, ಆದರೆ ಅವ್ರು ಸಹನೆ ಮಾಡ್ಕೊಳಕ್ಕಾಗ್ತಿಲ್ಲ. ಅಚಲ ಅಡೋಲರಾಗಿ ನೀವು ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಬಾಬಾ ಹೇಳ್ತಾರೆ ಇವರು ಸಿಲ್ವರ್ ಏಜಲ್ಲೂ ಕೂಡ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಕೆಲವರು ಪುರುಷಾರ್ಥಾಗಿರ್ತೀವಿ, ಬಾಬಾ ಹೇಳಿದಾರಲ್ಲ, ಕೆಲವರು ನೆಂಬರ್ವಾರಾಗಿರ್ತಾರೆ. ಎಲ್ಲರದ್ದು ಕೂಡ ಪದವಿಗಳು ಕೂಡ ಡಿಫ್ರೆಂಟ್ ಆಗಿಬಿಡುತ್ತೆ. ಎಷ್ಟು ಅದ್ಭುತ ಅಲ್ವಾ ಇದು. ಅವರಲ್ಲಿ ಜ್ಞಾನ ಪೂರ್ತಿ ಇಲ್ಲದೆ ಇರುವಂಥ ಕಾರಣ, ಶಿವಬಾಬಾವ್ರ ಜೊತೆ ಯೋಗ ಕಂಪ್ಲೀಟಾಗಿ ಇಲ್ಲದೆ ಇರುವಂಥ ಕಾರಣ ಬಿದ್ದು ಹೋಗ್ತಾರೆ. ಒಂದು ವೇಳೆ ಬಾಬಾವರನ್ನು ಸರಿಯಾಗಿ ನೆನಪು ಮಾಡಿಲ್ಲ ಅಂದರೆ ಬಿದ್ದು ಹೋಗ್ತಾರೆ. ಬಾಬಾ ಸಮझते हैं अर्जुन सिल्वर एज तक भी नहीं पहुंचेंगे, ವಂಡರ್ लगता है. ಅದಕ್ಕೆ ಬಾಬಾ ಹೇಳ್ತಾರೆ ನಂಬರ್ವಾರ್ ಪುರುಷಾರ್ಥ ಅಂತೂ ಇಲ್ಲಿ ಇದ್ದೇ ಇರುತ್ತಲ್ಲ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನೀವು ಹೆಂಗಾಗಬೇಕು ಅಂತಂದರೆ ಸತೋಪ್ರಧಾನರಾಗುವಂಥ ಪುರುಷಾರ್ಥವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಏರುವುದು ಬೀಳುವುದಂತೂ ಇದ್ದೇ ಇದೆ, ಎಲ್ಲರೂ ಕೂಡ ಬಿರುಗಾಳಿಗಳು ಬಂದೇ ಬರುತ್ತೆ. ಫಿರ್ ಗಯಾ ತೋ ಫಿರ್ ಉಟ್ ಖಡಾ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ ಒಂದು ವೇಳೆ ನೀವೇನಾದರೂ ಬಿದ್ದೋಗ್ಬಿಟ್ರೆ ಮತ್ತೆ ಎದ್ದು ನಿಲ್ಲಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಹಮಾರಾ ಕಾಮ್ ಶಿವಬಾಬಾ ಸೆ ಕುಚ್ ಭಿ ಹೋ ಜಾಯ್ ಹಮ್ಕೋ ವರ್ಸಾ ತೋ ಲೇನಾ ಹಿ ಹೈ. ಬಿರುಗಾಳಿಗೆಲ್ಲ ಹೆಂಗಾದ್ರೂ ಬರಲಿ, ವ್ಯಕ್ತಿಗಳಿಂದ ಬರಲಿ, ಪರಿಸ್ಥಿತಿಗಳಿಂದ ಬರಲಿ, ಏನಾದರೂ ಕೂಡ ನೀ ಎದ್ದು ನಿಲ್ಲಬೇಕು. ನನಗೆ ಸಂಬಂಧ ಯಾರ ಜೊತೆ? ಬಾಬಾವ್ರ ಜೊತೆ. ಬಾಬನಿಂದ ನನ್ನ ಆಸ್ತಿಯನ್ನು ಪಡಿಲೇಬೇಕು ಅಂತ ನಿಮಗಿರಬೇಕು. मम्मा बाबा भी उनसे ही लेते हैं, उनको ही याद करना है, उनकी मुरली सुननी है, नहीं तो कहाँ जाएंगे, हट्टी तो एक ही है ना, यहाँ आएंगे बिगर मुक्ति जीवन मुक्ति मिल ना सके. ಬಾಬಾ ಹೇಳ್ತಿದ್ದಾರೆ ನೀವು ಮಮ್ಮ ಬಾಬಾವ್ರ ಥರ ಆಗಬೇಕು, ಶಿವವ್ರ ನೆನಪು ಮಾಡಿ ಮುರಳಿ ಕೂಡ ಕೇಳಲೇಬೇಕು ಅಂತ ಬಾಬಾ ಹೇಳ್ತಾರೆ. ಎಲ್ಲಿ ಹೋಗ್ತಾರೆ, ಇವತ್ತು ಬಿದ್ದರು ನಾಳೆ ಆದರೂ ಬರಲೇಬೇಕು, ಯಾಕಂದರೆ ಇರುವುದು ಒಂದೇ ಒಂದು ಮನೆ ಅಂತ ಬಾಬಾ ಹೇಳ್ತಾರೆ. ಮುಕ್ತಿ ಜೀವನ ಮುಕ್ತಿ ಬೇರೆ ಎಲ್ಲೂ ಸಿಗಲ್ಲ, ಇಲ್ಲಿಯೇ ಬರಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾವ್ರ ಎದುರಿಗೇನೆ ಬರಬೇಕು. हाँ कोई बांधेली है बाबा की याद में मर पड़ती है तो वह भी अच्छा पद लेती है, या जो देह अभिमान में आकर अवज्ञा लेते हैं कर लेते हैं उनसे उसका पद अच्छा है, क्योंकि बाबा की याद में मरी है ना, अच्छा सौभाग्य है. इस ज्ञान मार्ग में कोई और तकलीफ नहीं है, बड़ा सहज. ಕೆಲವರು ಬಂಧನದಲ್ಲಿರುವಂಥವ್ರು ಮಾತೆಯರು ಬಾಬಾವ್ರ ನೆನಪು ಎಷ್ಟು ಮಾಡ್ತಾರೆ ಅಂದರೆ ಅವ್ರು ಶರೀರ ಬಿಡುವಂಥ ಕ್ಷಣ ಕೂಡ ಬಾಬಾವರನ್ನೇ ನೆನಪು ಮಾಡ್ತಾರಂತೆ. ಅಂತಹ ಮಕ್ಕಳು ತುಂಬ ಶ್ರೇಷ್ಠ ಪದವಿಯನ್ನು ಪಡೀತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ದೇಹ ಅಭಿಮಾನದಲ್ಲಿದ್ದು ತಂದೆಯ ಹೆಸರನ್ನು ಕೆಡಿಸುವ ಮಕ್ಕಳ ಬದಲಾಗಿ ಅವರ ಪದವಿ ತುಂಬ ಶ್ರೇಷ್ಠವಾಗಿರುತ್ತೆ, ಅದು ತುಂಬ ಒಳ್ಳೆಯ ಸೌಭಾಗ್ಯವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಮಾರ್ಗದಲ್ಲಿ ನಿಮ್ಗೆ ಯಾವುದೇ ಪರಿಶ್ರಮ ಇಲ್ಲ, ಪರಿಶ್ರಮ ಅಂತ ಅಂದ್ಕೊಳ್ತಾರೆ ನಿಮ್ಮ ಅದು ಇದು ಅಂತ ಹೇಳಿ, ಆದರೆ ಬಾಬಾ ಹೇಳ್ತಿದ್ದಾರೆ ಇದರಲ್ಲಿ ತುಂಬ ಸಹಜವಾಗಿದೆ. ನಿಯಮ ಅಂತಂದರೆ ಇಲ್ಲಿ ಬಾಬಾವ್ರ ಲಾಭಕ್ಕೋ ಇಲ್ಲ ಏನೋ ಯಜ್ಞ ಲಾಭಕ್ಕೋ ಮಾಡಿಲ್ಲ. ನಿಯಮ ಯಾರಿಗೋಸ್ಕರ ಮಾಡಿದೆ? ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಬಾಬಾ ಯಜ್ಞದಲ್ಲಿ ಏನೋ ಸಣ್ಣ ಪುಟ್ಟ ನಿಯಮಗಳಷ್ಟೇ. ನಾವು ಹೊರಗಡೆ ಏನೆಲ್ಲ ನಿಯಮ ಆಚರಣೆ ಮಾಡ್ತಾರೆ ಅದಕ್ಕೆ ನೋಡ್ಕೊಂಡು ಅಷ್ಟು ಕಠಿಣ ನಿಯಮಗಳು ನಮಗೇನು ಇಲ್ಲ. ಜೈನರಲ್ಲಿ ನೋಡಿದ್ರೆ ಎಷ್ಟು ನಿಯಮಗಳಿದೆ, ಆದರೆ ಬಾಬಾ ಹೇಳ್ತಾರೆ ಅದು ಯಾವುದಿಲ್ಲ, ಅದರಿಂದ ಅವ್ರು ನಷ್ಟ ಆಗುತ್ತೆ ಅಲ್ವಾ. ಕೆಲವು ಸತಿ ಹಂಗೆ ಕಾಲಲ್ಲಿ ನಡೆಯೋದು ಅದರಿಂದನೂ ನಷ್ಟ, ಅಂದರೆ ಕೆಲವುದು ನಿಯಮಗಳಿಂದ ಅವ್ರಿಗೆ ನಷ್ಟ ಆಗೋ ರೀತಿಯಲ್ಲಿರುತ್ತೆ. ಆದರೆ ಇಲ್ಲಿ ನಮಗೆ ಬಾಬಾ ನಷ್ಟ ಆಗೋ ಯಾವ ನಿಯಮನೂ ಇಟ್ಟಿಲ್ಲ, ಎಲ್ಲ ನಮಗೆ ಲಾಭ ಆಗುವಂಥ ನಿಯಮಗಳು ಇಟ್ಟಿದ್ದಾರೆ. ಆದರೆ ಇದನ್ನೇ ದೊಡ್ಡದಂತ ತಿಳ್ಕೊಂಡು ಕೆಲವರು ಜ್ಞಾನದಲ್ಲಿ ನಡೆಯೋದಿಲ್ಲ. ಆದರೆ ಬಾಬಾ ಹೇಳ್ತಾರೆ ಅದರಿಂದ ನಿಮ್ಮ ಉನ್ನತಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಬಾಬಾ. ಯಾ ದೇಹ ಅಭಿಮಾನಿ ಬಹುತ್ है तो यहाँ देही अभिमानी बहुत बनना है, बहुत देह अभिमान में रहते हैं. बाबा तो और कुछ कहते नहीं, सिर्फ दिल से अंदर तरस पड़ता है. ಬಾಬಾ ಎಲ್ಲರನ್ನು ನೋಡ್ತಾರೆ, ಕೆಲವರು ದೇಹಿ ಅಭಿಮಾನಿ ಆಗಿರ್ತಾರೆ, ಕೆಲವರು ದೇಹದ ಅಭಿಮಾನದಲ್ಲಿರ್ತಾರೆ. ನೋಡಿ ಬಾಬಾ ಏನಾದ್ರು ಮಾಡೋಕ್ಕಾಗುತ್ತಾ? ಹೊರಗಡೆ ಕೈಕಾಲು ಇದ್ರೆ ಆದರೂ ಹೊಡಿತಾರೆ. ಆದರೆ ಬಾಬಾ ಹಿಂಗೇನೂ ಇಲ್ಲ. ಬಾಬಾ ಏನು ಮಾಡ್ತಾರೆ? ದಯೆ ತೋರಿಸ್ತಾರೆ, ಶುಭಾವನೆ ಇರ್ತಾರೆ ಅಷ್ಟೇ. शिव बाबा के भंडारे से शरीर निर्वाह करते, यज्ञ की संभाल कुछ भी नहीं करते तो पद क्या पाएंगे. इस यज्ञ की तो बहुत संभाल करनी है. जहाँ भी सेंटर स्थापना होते हैं वो शिव बाबा की यज्ञ है. इस यज्ञ रचने के लिए सिर्फ 3 पैर पृथ्वी चाहिए बस. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ
ನೀವು ಯಜ್ಞದಲ್ಲಿದ್ದೀರಿ ಅಂದರೆ ಯಜ್ಞದ ಸೇವೆಯನ್ನು ಮಾಡಬೇಕು. ಯಜ್ಞದ ಪಾಲನೆಯನ್ನು ಪಡ್ಕೊಂಡು ಸೇವೆಯನ್ನು ಮಾಡಲಿಲ್ಲ ಅಂದರೆ ಏನು ಪದವಿ ಪಡಿತೀರಿ? ಅದಕ್ಕೆ ಬಾಬಾ ಹೇಳ್ತಾರೆ ಯಜ್ಞವನ್ನು ಸಂಪಾದನೆ ಮಾಡ್ತಾ ಇರಬೇಕು, ಸೆಂಟ್ರನ್ನು ಎಲ್ಲಿದ್ರೂ ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬು ಯಜ್ಞ ಅಲ್ವಾ, ಸೆಂಟರ್ ಮಾಡಲಿಕ್ಕೆ ಎಷ್ಟು ಬೇಕು ಅಂತ ಹೇಳ್ತಾರೆ ಬಾಬಾ? ಸ್ಥಾನ 3 ಎಕರೆ ಬೇಕಾ? ಎಷ್ಟು ಸಾಕು? 3 ಹೆಜ್ಜೆ ಭೂಮಿ ಸಾಕು ಅಂತ ಹೇಳ್ತಾರೆ ಬಾಬಾ. ಅಷ್ಟೇ ಸಾಕು, ನೀವು ಸೇವಾಸ್ಥಾನ ನಿರ್ಮಾಣ ಮಾಡಿ ಸೇವೆಯನ್ನು ಮಾಡಿ. कोई बूढ़े हैं खुद समझा नहीं सकते हैं, अच्छा कोई बहन व भाई को बुलाओ, एक छोटा कमरा बना दो और बोर्ड लगा दो, बड़ा पुण्य का काम. ಕೆಲವು ಸತಿ ವಯಸ್ಸಾಗಿರೋಂಥ ಮಾತೆಯರಿಗೆ ಜ್ಞಾನ ತಿಳ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ, ಆದರೆ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂಥವ್ರು ಬಾಬಾ ಹೇಳ್ತಾರೆ ನೀವು ಒಂದು ರೂಮ್ ಮಾಡಿ, ಯಾರೋ ಅಕ್ಕಂದಿರಿಗೋ ಅಣ್ಣಂದಿರಿಗೋ ಕರೀರಿ, ಒಂದು ಬೋರ್ಡ್ ಹಾಕ್ಬಿಡಿ, ಅಷ್ಟೇ ಅಲ್ವಾ? ಅದರಿಂದ ಎಷ್ಟು ಪುಣ್ಯ ಜಮಾ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಬಾಬಾ. ತುಂಬ ಪುಣ್ಯದ ಕೆಲಸವಾಗಿದೆ. अभी कलयुग है, विनाश सामने खड़ा है, बाप से जरूर स्वर्ग का वर्षा लेना है. स्वर्ग का वर्षा मिलता ही है संगम पर, जबकि पुरानी दुनिया खत्म होती है, नई दुनिया स्थापना होती है. संगम पर बाप वर्षा देते हैं और फिर भविष्य के लिए यह अविनाशी बन जाता है. ತಂದೆ ಹೇಳ್ತಿದ್ದಾರೆ ಇದು ಕಲಿಯುಗವಾಗಿದೆ, ಇದರ ವಿನಾಶ ಎದುರುಗಡೆ ಇದೆ. ತಂದೆಯಿಂದ ನೀವು ಆಸ್ತಿಯನ್ನು ಪಡಿಲೇಬೇಕು. ಸ್ವರ್ಗದ ಆಸ್ತಿ ನಿಮಗೆ ಈ ಸಂಗಮ ಯುಗದಲ್ಲಿಯೇ ಸಿಗುತ್ತೆ. ಹಳೆ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ, ಹೊಸ ಪ್ರಪಂಚ ಈಗ ಪುನಃ ಸ್ಥಾಪನೆ ಆಗಲೇಬೇಕು. ಈಗ ನೀವು ಆಸ್ತಿಯನ್ನು ಪಡೀತೀರಿ ಮತ್ತು ಇದು ಅವಿನಾಶಿಯಾಗಿ ನಿಮಗೆ ಉಳ್ಕೊಂಡ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇವೆಲ್ಲರೂ ಕೂಡ ಅರ್ಥ ಮಾಡಿಸ್ಬೇಕು. ಕೇವಲ 3 ಹೆಜ್ಜೆ ಭೂಮಿ ಸಿಕ್ಕಿದ್ರೆ ಸಾಕು ಅಂತ. ಏಕ್ ದೋಂಕು ಊಟಾಂಗೆ ತೋಬಿ ಅಹೋ ಸೌಭಾಗ್ಯ. ಒಬ್ಬರು ಇಬ್ಬರು ಬಂದರೂ ಆ ಸೇವಾ ಕೇಂದ್ರದಲ್ಲಿ ಅದು ಅಹೋ ಸೌಭಾಗ್ಯ ಅಂತ ಬಾಬಾ ಹೇಳ್ತಾರೆ. ಸಾವಿರಾರು ಜನ ಬರಬೇಕಂತಿಲ್ಲ, ಒಬ್ಬರ ಜ್ಞಾನ ತಿಳ್ಕೊಂಡ್ರೂ ಕೂಡ ಆ ಸೇವಾ ಕೇಂದ್ರ ಸಫಲ ಆದಂಗೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ನಿಮಿತ್ತರಾಗಿರೋರ ಭಾಗ್ಯ ಅಹೋ ಸೌಭಾಗ್ಯ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಮಂತ್ರವನ್ನು ಸದಾ ನೆನಪಿಟ್ಕೊಳ್ಳಿ, ಮನ್ಮನಾಭವ. ಕೇವಲ ತಂದೆ ಇದನ್ನೇ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿದ್ರೆ ಅಂತಿಮತಿ ಸೋಗತಿ ಆಗ್ಬಿಡುತ್ತೆ ಅಂತ. ತಂದೆ ನಿಮಗೆ ಸ್ವರ್ಗದ ಖಜಾನೆಯನ್ನೇ ಕೊಡ್ತಿದ್ದಾರೆ. ಸುನಾ ಬಸ್ ಬುದ್ಧಿ ಮೇ ಬೇಟಾ ಹೈ. ಇವಾಗ ನೀವು ಇದನ್ನು ಕೇಳಿದ್ದೆಲ್ಲವೂ ಕೂಡ ಬುದ್ಧಿಯಲ್ಲಿ ಕೂರಿಸ್ಕೋಬೇಕು. ಸ್ವರ್ಗ ಮೇ ಆನೆ ಲಾಯಕ್ ಬಂದ್ ಜಾನ ಹೈ. ಇದನ್ನೆಲ್ಲ ಕೇಳಿಸ್ಕೊಂಡು ಬುದ್ಧಿಲಿ ಇಟ್ಕೊಳ್ತಾರೋ ಅವರು ಸ್ವರ್ಗದ ಯೋಗ್ಯರಾಗ್ಬಿಡ್ತಾರೆ. ಜಗ ದೇನೆ ವಾಲೋ ಕೋ ಹಕ್ ಮಿಲ್ತಾ ಹೈ. बाबा इतना सर्च करके बताते हैं, कोई को सुखधाम का रास्ता बताओ, प्रजा बनी वह भी अच्छा नंबरवार बनते हैं. ಬಾಬಾ ಹೇಳ್ತಾರೆ ನೀವು ಬಾಬು ಅವರಿಗೆ ಜಾಗ ಕೊಟ್ಟಿದ್ದೀರಿ ಅಂದರೆ ಬಾಬನ ಕೇಳಬೇಕು, ಅಧಿಕಾರ ನನಗೆ ಸ್ವರ್ಗದಲ್ಲಿ ಮನೆ ಕೊಡು ಅಂತ. ಬಾಬಾ ಹೇಳ್ತಾರೆ ನಿಮ್ಗೆ ಅಧಿಕಾರ ಇದೆ, ಸ್ವರ್ಗಕ್ಕೆ ಯೋಗ್ಯರಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಎಷ್ಟು ಸಹಜವಾಗಿ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಸ್ವರ್ಗದ ದಾರಿಯನ್ನು ನಾವೆಲ್ಲರಿಗೂ ತಿಳಿಸ್ಬೇಕು. ನಾವು ಸೆಂಟರ್ ತಯಾರು ಮಾಡಿದ್ವಿ ಅಂದರೆ ಶ್ರೇಷ್ಠ ಆತ್ಮರೇ ಬಂದ್ಬಿಡ್ಬೇಕು, ಎಲ್ಲ ಜ್ಞಾನವಂತರೇ ಬಂದ್ಬಿಡ್ಬೇಕಂತಿಲ್ಲ. ಬಾಬಾ ಹೇಳ್ತೇನೆ ನಂಬರ್ವಾರ್ ಪುರುಷಾರ್ಥ ಅಲ್ವಾ, ಪ್ರಜೆಗಳಾಗುವಂಥ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಿದ್ರೂ ಕೂಡ ಸಾಕು, ಅದೆಲ್ಲ ನಿಮ್ಮ ಭಾಗ್ಯ ನಿರ್ಮಾಣ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅದು ಒಳ್ಳೇದೇ ಅಲ್ವಾ ಅಂತ ಹೇಳಿಸ್ತಾರೆ ಬಾಬಾ. 3 ಹೆಜ್ಜೆ ಪೃಥ್ವಿ ಕೂಡ ಪ್ರಸಿದ್ಧವಾಗಿದೆ, ನೀವು ಇದರಿಂದ ವಿಶ್ವದ ಮಾಲೀಕರಾಗ್ಬಿಡ್ತೀರಿ. ಇವಾಗ 3 ಹೆಜ್ಜೆ ಬಾಬಾವ್ರು ಕೊಟ್ಟರೆ, 3 ಹೆಜ್ಜೆ ಭೂಮಿ ಕೊಟ್ಟರೆ ನೀವು ವಿಶ್ವದ ಮಾಲೀಕರೇ ಆಗ್ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಪ್ರಜೆಗಳು ಇಲ್ಲೇ ಆಗ್ತೀರಾ, ಆದರೆ ಸತ್ಯದಲ್ಲಿ ಹಿಂಗೆ ವಿಶ್ವದ ಮಾಲೀಕರಾಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. यह माना मकान भी 3 पैर पृथ्वी है ना, शुरू भी 3 पैर पृथ्वी से हुआ, 1 कोठी थी फिर धीरे धीरे बड़ा बनता गया. ಬಾಬಾ ಹೇಳ್ತಾರೆ ಮಧುಬನ ಇವಾಗ ಇಷ್ಟು ದೊಡ್ಡದಾಗಿದೆ ಅಂದರೆ ಸ್ಟಾರ್ಟಿಂಗ್ ಇಷ್ಟು ದೊಡ್ಡದಿತ್ತ. ಬಾಬಾ ಹೇಳ್ತಾರೆ ಅಲ್ಲೂ ಕೂಡ ಒಂದು ಚಿಕ್ಕ ರೂಮ್ ಇತ್ತು, 3 ಹೆಜ್ಜೆ ಭೂಮಿನೇ ಇತ್ತು ಅಂತ ಬಾಬಾ ಹೇಳ್ತಾರೆ. ಆಮೇಲೆ ಏನಾಯಿತು, ವೃದ್ಧಿ ಆಗ್ತಾ ಹೋಯ್ತು. ಅವಾಗಿಂದ ಇವಾಗಲೂ ವೃದ್ಧಿ ಆಗ್ತಾ ನಿಲ್ತಾ, ಇವಾಗಲೂ ಕೂಡ ನಿಲ್ಲಿಲ್ಲ, ಇವಾಗಲೂ ಕೂಡ ಏನಾಗ್ತಿದೆ, ಅದು ವೃದ್ಧಿ ಆಗ್ತಾನೇ ಇದೆ, ಆಗುತ್ತಲೇ ಇರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ऐसा बहुत आएंगे जिनको बाबा कहेंगे तुम ऐसे पैसे क्या करेंगे, तुमको बहुत अच्छी राय देते हैं कि 3 पैर पृथ्वी की ले लो, 10 या 15 हॉस्पिटल कॉलेज खोलो, अपने गांव में मकान किराए पर ले लो, यह सब खत्म हो ही जाएगा. इससे तो खर्च में 10 या 15 सेंटर खोलो तो बहुत का कल्याण हो जाएगा, तुम बहुत धनवान हो जाएगा. ಕೆಲವರಿಗೆ ಬಾಬಾ ಹೇಳ್ಬಿಡ್ತಾರೆ
ನೀವು ಇಷ್ಟು ದನ ಇಟ್ಕೊಂಡು ಏನು ಮಾಡ್ತೀರಿ? ನೀವು ಒಂದು 10-15 ಸೆಂಟರ್ಸ್ ತೆಗೀರಿ, ಹಾಸ್ಪಿಟಲ್ ಕಾಲೇಜ್ ತೆಗೀರಿ. ನೀವು ಅಲ್ಲಿ ನಿಮ್ಗೆ ಹತ್ರ ಇಲ್ಲ ಅಂದರೂ ಕೂಡ ನಿಮ್ಮ ಊರಲ್ಲಾದರೂ ಯಾವುದಾದ್ರೂ ಮನೆಯನ್ನು ರೆಂಟಾಗಿ ತಗೊಂಡ್ಕೊಂಡಾದರೂ ಕೂಡ ನೀವು ಅಲ್ಲಿ ಸೇವೆ ಸ್ಥಾನ ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಅಲ್ಲಿ ಅನೇಕರ ಕಲ್ಯಾಣ ಆಗುತ್ತೆ ಅಂತಂದ್ರೆ ನೀವೇ ಧನವಂತರಾಗ್ಬಿಡ್ತೀರಿ. ತುಮ್ ಛೋಟಿ ಸಿ ಜಗಹ ಮೇ ಯಾವ ಕಾಲೇಜ್ ಖೋಲ್ ಸಕ್ತೆ, ಸೆಂಟರ್ ತೆರೆಯಕ್ಕೆ ಅಷ್ಟೇ ಅಂತಿಲ್ಲ. ಆಮೇಲೆ ಚಿಕ್ಕ ಸ್ಥಾನದಲ್ಲಾದರೂ ಕೂಡ ಕಾಲೇಜ್ ತೆಗೀರಿ. ತುಮಕು ಸಿರ್ಫ್ ರಸ್ತಾ ಬತಾನಾ ಹೇ, ಅಂಧೋಂ ಕಿ ಲಾಠಿ ಬನ್ನ. ನಿಮಗೆ ಕೇವಲ ಹೆಂಗಾಗಬೇಕು, ನೀವು ಎಲ್ಲರಿಗೂ ದಾರಿಯನ್ನು ತೋರಿಸ್ಬೇಕು, ಅಂಧರಿಗೆ ಊರುಗೋಲಾಗಬೇಕು. ನೀವು ಸ್ಥಾನ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಬಾಬು. ತಂದೆ ಆಗುವ ಆಸ್ತಿಯನ್ನು ನೆನಪು ಮಾಡಬೇಕು, ಆಗ ನಮ್ಮ ದೋಣಿಯೂ ಕೂಡ ತೀರಕ್ಕೆ ಹೋಗುತ್ತದೆ. ಇದರಲ್ಲಿ ಖರ್ಚಿನ ಇತ್ಯಾದಿ ವಿಷಯವೇ ಇಲ್ಲ. ನಾವು ದಿನನಿತ್ಯ ನೋಡಿಕೊಂಡು ಎಷ್ಟೋ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇರ್ತೀವಿ. ಅದನ್ನು ಉಳಿಸ್ಕೊಂಡ್ರೂ ಕೂಡ ನಾವು ಎಷ್ಟೊಂದು ಸೇವೆಯನ್ನು ಮಾಡ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ತುಂಬ ಸಹಜವಾಗಿದೆ, ಅರ್ಥ ಮಾಡಿಕೊಳ್ಳಿರಿ, ಪ್ರಾಕ್ಟಿಕಲ್ ಆಗಿ ಮಾಡಿ ಅಂತ ಹೇಳ್ತಾರೆ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, फर्स्ट क्लास ज्ञानी तो आत्मा का संग करना है। ಫಸ್ಟ್ ಕ್ಲಾಸ್ ಜ್ಞಾನಿ ಆತ್ಮರ ಸಂಘವನ್ನೇ ಮಾಡಬೇಕು. ದೇಹಿ ಅಭಿಮಾನಿ ಬನನಾ ಹೇ. ಫಸ್ಟ್ ಕ್ಲಾಸ್ ಜ್ಞಾನಿ ಆತ್ಮರ ಸಂಘವನ್ನೇ ಮಾಡಬೇಕು, ದೇಹಿ ಅಭಿಮಾನಿಯರಾಗಬೇಕು. ದೇಹ ಅಭಿಮಾನಿಯೋ ಕೆ ಸಂಘ ಸೆ ದೂರ रहना है. ದೇಹ ಅಭಿಮಾನಿಗಳ ಸಂಘದಿಂದ ದೂರವಿರಬೇಕು. ಫಸ್ಟ್ ಕ್ಲಾಸ್ ಜ್ಞಾನಿ ಆತ್ಮರ ಸಂಘವನ್ನೇ ಮಾಡಬೇಕು, ದೇಹಿ ಅಭಿಮಾನಿಗಳಾಗಬೇಕು, ದೇಹ ಅಭಿಮಾನಿಗಳ ಸಂಘದಿಂದ ದೂರವಿರಬೇಕು. ಸೆಕೆಂಡ್ ಪಾಯಿಂಟ್, ಯಜ್ಞ ಕಿ ಬಹುತ್ ಪ್ಯಾರ್ ಸೆ ಸಚ್ಚೆ ದಿಲ್ ಸೆ ಸಂಭಾಲ್ ಕರ್ನಿ ಹೈ. ಬಾಬಾ ಹೇಳ್ತಿದ್ದಾರೆ, ಯಜ್ಞವನ್ನು ಬಹಳ ಪ್ರೀತಿಯಿಂದ ಸತ್ಯ ಹೃದಯದಿಂದ ಸಂಭಾಲನೆ ಮಾಡಬೇಕು. ಯಜ್ಞ ಕಿ ಬಹುತ್ ಪ್ಯಾರ್ ಸೆ ಸಚ್ಚೆ ದಿಲ್ ಸೆ ಸಂಭಾಲ್ ಕರ್ನಿ ಹೈ. बहुत ಲವ್ಲಿ ಮೀಠಾ ಬನ್ನ ಹೇ. ಬಹಳ ಮಧುರರಾಗಬೇಕು, ಪ್ರಿಯರಾಗಬೇಕು, ಬಹಳ ಮಧುರ ಪ್ರಿಯರಾಗಬೇಕು. ಸಪೂತ್ ಬನ್ಕರ್ ದಿಖಾನಾ ಹೇ. ಸುಪುತ್ರರಾಗೇ ತೋರಿಸಬೇಕು. ಕೋಯಿ ಭಿ ಅವಜ್ಞಾ ನಹೀ ಕರ್ನಿ ಹೇ. ಯಾವುದೇ ಅವಜ್ಞೆಯನ್ನು ಅಂದರೆ ಈ ಜ್ಞಾನದಲ್ಲಿರುವಂತಹ ಯಾವುದೇ ಶ್ರೀಮತವನ್ನು ಉಲ್ಲಂಘನೆ ಮಾಡಬಾರ್ದು ಅಂತ. ಯಾವುದೇ ಅವಜ್ಞೆಯನ್ನು ಮಾಡಬಾರದು. वरदान, ज्ञान गुण और शक्तियों से संपन्न बन दान करके करने वाले महादानी भव. ज्ञान गुण और शक्तियों से संपन्न बन दान करने वाले महादानी भव. ಜ್ಞಾನ ಗುಣ ಹಾಗೂ ಶಕ್ತಿಗಳಿಂದ ಸಂಪನ್ನರಾಗಿ ದಾನ ಮಾಡುವಂತಹ महादानी भव. स्पष्टीकरण, सारे दिन में जो भी आत्मा संबंध संपर्क में आए उसे महादानी बन कोई ना कोई शक्ति का, ज्ञान का, गुण का दान दो. दान शब्द का रूहानी अर्थ है सहयोग देना. आपके पास ज्ञान का खजाना भी है तो शक्तियों का और गुणों का खजाना है. तीनों संपन्न बनो, एक में नहीं. कैसे भी आत्मा हो, गाली देने वाली, निंदा करने वाली हो, उसे भी अपनी वृत्ति व स्थिति द्वारा गुण दान दो. ಪೂರ್ತಿ ದಿನದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮರಿಗೆ ನೀವು ಮಹಾದಾನಿಗಳಾಗಿ ಯಾವುದೋ ಒಂದು ಶಕ್ತಿನೋ ಜ್ಞಾನನೋ ಗುಣನೋ ದಾನ ಮಾಡಿ. ಈಗ ಸಾಹುಕಾರ ಮನೆ ಹೋದರೆ ಸುಮ್ಮನೆ ಯಾರು ಕಳಿಸಿ, ಸಾಹುಕಾರ ಅಂತಲೇ ಅಲ್ಲ, ಯಾರ ಮನೆಗಾದರೂ ಒಳ್ಳೆ ಹೃದಯ ಇರುವಂಥವ್ರ ಮನೆಗೆ ಹೋಗಿದ್ರೆ ಸುಮ್ಮನೆ ಕಳಿಸಲ್ಲ, ಏನೋ ಒಂದು ಕೊಟ್ಟು లేదా ತಿನ್ನಿಸೋ ಕುಡಿಸೋ ಕಳಿಸ್ತಾರೆ. ಅದೇ ರೀತಿ ಇವಾಗಲೂ ಕೂಡ ನಮ್ಮ ಹತ್ರ ಯಾರೇ ಬಂದರೂ ನಾವು ಏನೋ ಒಂದು ಕೊಟ್ಟು ಅವರಿಗೆ ಕಳಿಸ್ಬೇಕು. ಶಕ್ತಿನೋ ಗುಣನೋ ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನನೋ ಯಾವುದೋ ಒಂದು ದಾನವಾಗಿ ಬಾಬಾ ಹೇಳ್ತಾರೆ ನೀವು ಸಹಯೋಗವನ್ನು ಕೊಡಬೇಕು, ಆತ್ಮೀಯತೆಯನ್ನು ಹಂಚಿ.
ತಮ್ಮ ಹತ್ರ ಜ್ಞಾನದ ಖಜಾನೆ ಇತ್ತು ಅಂತಂದರೆ ಅದನ್ನು ಹಂಚಿ, ಶಕ್ತಿಗಳು ಗುಣದ ಖಜಾನೆಗಳು ಅದನ್ನು ಹಂಚಿ. ಮೂರೂ ಇದರಿಂದ ನೀವು ಸಂಪನ್ನ ಆಗಬೇಕು. ಒಂದೇ ಅಲ್ಲ, ಎಂಥ ಆತ್ಮ ಇದ್ರು ನಿಮಗೆ ಬೈದರು, ನಿಂದನೆ ಮಾಡಿದ್ರು, ನಿಮ್ಮ ವೃತ್ತಿ ನಿಮ್ಮ ಸ್ಥಿತಿಯಿಂದ ಗುಣದಾನವನ್ನು ಮಾಡಿ. ಸ್ಲೋಗನ್, जो एक बाप से प्रभावित है, जो एक बाप से प्रभावित है, उन पर किसी आत्मा का प्रभाव पड़ नहीं सकता. ಯಾರು ಒಬ್ಬ ತಂದೆಗೆ ಪ್ರಭಾವಿತರಾಗಿರುತ್ತಾರೋ ಅವರ ಮೇಲೆ ಯಾವುದೇ ಆತ್ಮದ ಪ್ರಭಾವ ಬೀಳಲು ಸಾಧ್ಯ ಇಲ್ಲ. ಯಾರು ಒಬ್ಬ ತಂದೆಗೆ ಪ್ರಭಾವಿತರಾಗಿರುತ್ತಾರೋ ಅವರಿಗೆ ಯಾವುದೇ ಆತ್ಮದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಓಂ ಶಾಂತಿ. ಬಾಬಾ, ಇವತ್ತು ನಮ್ಮದು ಚಲನೆ ದೈವೀಯ ಚಲನೆ ಆಗಿರಬೇಕು, ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ರೀತಿಯಲ್ಲಿ ಇರಬೇಕು. ಬಾಬಾ ಅವರಿಗೆ ಚಿಕ್ಕ ಸ್ಥಾನ ಕೊಟ್ಟರು ಕೂಡ ಅದರಲ್ಲಿ ಅಹೋ ಸೌಭಾಗ್ಯ, ಆ ರೀತಿ ಪರಿಶ್ರಮವನ್ನು ಮಾಡಿ ಅಂತ ಇವತ್ತು ಬಾಬಾ ತಿಳಿಸ್ತೀವಿ. ಓಂ ಶಾಂತಿ.